ಅಧಿಕಾರ ಶಾಶ್ವತವಲ್ಲ. ಅಧಿಕಾರದ ಸಮಯದಲ್ಲಿ ಮಾಡಿದಂತಹ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ. ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಮಾಜ ಸೇವೆ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು ತನ್ನ ಹುಟ್ಟುಹಬ್ಬವನ್ನು ನೆಲಮಂಗಲದಲ್ಲಿ ಇರುವ ತನ್ನ ನಿವಾಸದಲ್ಲಿ ತುಂಬಾ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಬಂದಂತಹ ಗಣ್ಯ ವ್ಯಕ್ತಿಗಳು, ಕುಟುಂಬ ವರ್ಗದವರು, ಸ್ನೇಹಿತರು ಮತ್ತು ಅಭಿಮಾನಿಗಳ ಜೊತೆ ಆಚರಣೆ ಮಾಡಿಕೊಂಡರು. ಬಂದಂತಹ ಅಭಿಮಾನಿಗಳು ತನ್ನ ಅಭಿಮಾನಿ ದೇವರಿಗೆ ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜೆಡಿಎಸ್ ಯುವ ಮುಖಂಡರಾದ ಜಿಕೆ ರಂಗೇಗೌಡ, ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು ತುಂಬಾ ಸರಳ ವ್ಯಕ್ತಿತ್ವವುಳ್ಳವರು. ಅವರಿಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಇನ್ನು ಯಥೇಚ್ಛವಾಗಿ ರಾಜಕೀಯದಲ್ಲಿ ಬೆಳೆಯಲಿ. ಅವರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲ. ಅಧಿಕಾರ ಹರಿಯುವ ನೀರಿನಂತೆ. ಯಾರಿಗೂ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ. ಆದರೆ ಅಧಿಕಾರದ ಸಮಯದಲ್ಲಿ ಮಾಡಿದಂತಹ ಅಭಿವೃದ್ಧಿ ಮತ್ತು ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ. ಅಂತಹ ಕೆಲಸಗಳನ್ನು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹನುಮಂತರಾಜು ಮಾಡಿದ್ದಾರೆ. ಶಾಸಕರ ಸಹಕಾರದಿಂದ ರಸ್ತೆ ಕಾಣದ ಗ್ರಾಮಗಳಿಗೆ ರಸ್ತೆ ಭಾಗ್ಯ ಮತ್ತು ಡಾಂಬರೀಕರಣ ಕಲ್ಪಿಸಿಕೊಟ್ಟಿದ್ದಾರೆ. ಅಧ್ಯಕ್ಷರಾದ ಸಮಯದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಶ್ರೀನಿವಾಸಪುರ ಪಂಚಾಯಿತಿಯ ಸಿಬ್ಬಂದಿಗಳನ್ನು ವಿಮಾನದಲ್ಲಿ ಕರೆದುಕೊಂಡು ಹೋದ ಏಕೈಕ ವ್ಯಕ್ತಿ ಎಂದರೆ ಅದು ಹನುಮಂತರಾಜು ಮಾತ್ರ ಮತ್ತು ಬಡವರಿಗೆ ಸಹಾಯ ಮಾಡಲು ಸದಾ ಮುಂಚೂಣಿಯಲ್ಲಿ ಇರುತ್ತಾರೆ. ದೇವರು ಇವರಿಗೆ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು. ನಾವು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾವು ಹೇಳ್ತೀವಿ. ಇವತ್ತು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಹೆಚ್ಚಿನ ಒಂದು ಶಕ್ತಿಗಳನ್ನು ಕೊಡಲಿ. ಮತ್ತೆ ಬಡವರ ಬಗ್ಗೆ ತುಂಬಾ ಕಾಳಜಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಒಂದು ಸ್ಕೂಲ್ಗೆ ಒಂದು ಪುಸ್ತಕಗಳನ್ನ ಕೊಡೋದ್ರ ಮುಖಾಂತರ ನಾವು ನಾವು ಇಷ್ಟು ವರ್ಷ ನಾವು ಸ್ನೇಹಿತರಿಂದ ಮಾಡ್ಕೊಂಡ್ ಬರ್ತಾ ಇದ್ರು. ಇವತ್ತು ತುಂಬಾ ಸರಳವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಾವು ಶಾಲಾ ಸ್ಕೂಲ್ಗಳಲ್ಲಿ ಏನು ಬುಕ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಯಲಚಗೆರೆ ಗ್ರಾಮದಲ್ಲಾಗಿರ್ಬೋದು ಅಥವಾ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಆಗಿದ್ರು. ಮತ್ತೆ ಪ್ರತಿಯೊಂದು ಶಾಲೆ ಸ್ಕೂಲ್ಗಳಲ್ಲೂ ನಾವು ಪುಸ್ತಕಗಳನ್ನ ವಿತರಣೆ ಮಾಡ್ತೀವಿ ಬುಕ್ಗಳನ್ನ. ಸರ್ ಅವ್ರದ್ದು ಒಂದು ತುಂಬಾ ಉದ್ದೇಶ ಇದೆ. ಯಾಕೆಂದ್ರೆ ನಾನು ಇವತ್ತು 500 ರೂಪಾಯಿ ನಾನು ಏನಕ್ಕೋ ಖರ್ಚು ಮಾಡ್ತೀನಿ ಅಂದಾಗ ಅದು ಒಳ್ಳೆತನ ಅಲ್ಲ. ನಾನು ಅದೇ ಒಂದು 500 ರೂಪಾಯಿನ ಒಬ್ಬ ತಂದೆ ತಾಯಿಯರು, ಬಡ ತಂದೆ ತಾಯಿಗಳು ಇರ್ಬೋದು ಅಥವಾ ತಂದೆ ತಾಯಿ ಇರತಕ್ಕಂಥ ಮಕ್ಕಳುಗಳು ಬಡವರು ಇರ್ಬೋದು, ಅವ್ರಿಗೆ ಏನೋ ಒಂದು ಪುಸ್ತಕ ಇರ್ಬೋದು, ಒಂದು ಪೆನ್ ಇರ್ಬೋದು, ಅವ್ರು ಕೊಡ್ತಾರೆ, ಅವ್ರ ಭವಿಷ್ಯ ರೂಪಿಸ್ತದೆ. ಹಾಗಾಗಿ ಮೇನ್ ಮುಖ್ಯವಾಗಿ ಅವ್ರಿಗೆ ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಶಾಲೆಗಳನ್ನ ಮಕ್ಕಳನ್ನ ಕಳಿಸ್ಬೇಕು, ಅವ್ರನ್ನ ಒಂದು ಶಿಕ್ಷಣ ದೊರೆಯಬೇಕು. ಅವ್ರ ಒಂದು ಮುಖ್ಯ ಉದ್ದೇಶ. ಎರಡನೇ ಉದ್ದೇಶ, ಇವತ್ತು ಇಂಗ್ಲಿಷ್ ಮಾಧ್ಯಮದ ಕಡೆ ಎಲ್ಲ ಮುಖ ಮಾಡಿದ್ದಾರೆ. ಮತ್ತೆ ಎಲ್ಲ ಈ ಕನ್ನಡ ಕಡೆ ಆದಷ್ಟು ಬೇಗ ಅವ್ರನ್ನ ಕನ್ನಡಕ್ಕೆ ತಂದು ಕನ್ನಡ ಶಾಲೆಗಳನ್ನ ಪ್ರೋತ್ಸಾಹ ಮಾಡಬೇಕು. ಮತ್ತೆ ಎಲ್ಲಿ ಶಿಥಿಲ ವ್ಯವಸ್ಥೆಗಳು ಶಾಲೆಗಳಿದೆ ಅಂತ ಒಂದು ಶಾಲೆಗಳನ್ನ ಮತ್ತೆ ಮರು ನಿರ್ಮಾಣ ಮಾಡಿ ಆ ಶಾಲೆಗಳನ್ನ ಮತ್ತೆ ನಾವು ಕೊಡಬೇಕು ಅಂದ್ಬಿಟ್ಟು ಅವ್ರದೊಂದು ಒಳ್ಳೆ ಉದ್ದೇಶ ಇದೆ ಸರ್. ಆತ್ಮೀಯ ಸ್ನೇಹಿತರು, 25 ವರ್ಷ ತುಂಬಾ ಸ್ನೇಹಿತರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.